Hi guys, welcome to day 3 college life mini vlog. Welcome to AK12 Kannada vlogs. ಇವತ್ತು ಬೆಳಗ್ಗೆ ಎದ್ದು ನೋಡ್ತೀನಿ ಗೈಸ್, ಇವತ್ತು ಸ್ಪೆಷಲ್ ಡೇ. ಇವತ್ತು ಯಾವ ಡೇ ಅಂತ ಬೆಳಗ್ಗೆ ಕ್ಯಾಲೆಂಡರ್ ಚೆಕ್ ಮಾಡಿದರೆ ಇವತ್ತು ಫೆಬ್ರವರಿ 14th ಯಾವ ಡೇ ಅಂತ ಥಿಂಕ್ ಮಾಡಿದೆ. ಬಟ್ ಕ್ಯಾಲೆಂಡರ್ಲಿ ಏನು ಬರದೇ ಇರಲಿಲ್ಲ ಯಾವ ಡೇ ಅಂತ. ಗುರು ಇವತ್ತು ಯಾವ ಡೇ ಅಂತ ನಾನು ಥಿಂಕ್ ಮಾಡಿದೆ. ಇಲ್ಲಿ ನೋಡಿ, ಪ್ರೇಮಿಗಳ ದಿನಾಚರಣೆ ಗೈಸ್. ಇವತ್ತು ನನಗೆ ಸ್ಪೆಷಲ್ ಡೇ ಹೌದು. ಆ್ಯಂಡ್ ಇನ್ನೊಂದು ಫಸ್ಟ್ ಟೈಮು ನಾನು ಒಂದು ಹುಡುಗಿಗೆ ಪ್ರಪೋಸ್ ಮಾಡೋಕ್ಕೆ ಹೋಗ್ತಿದ್ದೀನಿ. ಅದು ಈ ಗೆಟಪ್ಪಲ್ಲ, ಇನ್ನೊಬ್ಬರು ಸ್ಪೆಷಲ್ ವ್ಯಕ್ತಿ ಜೊತೆ ನಾನು ಕಟಿಂಗ್ ಶಾಪಿಗೆ ಹೋಗಬೇಕು. ಕಟಿಂಗ್ ಶಾಪಿಗೆ ಹೋಗಿದ ಮೇಲೆ ಒಬ್ಬಳು ಹುಡುಗಿ ಪ್ರಪೋಸ್ ಮಾಡೋಕ್ಕೆ ಹೋಗಬೇಕು. ಇನ್ನೂ ಬಟ್ಟೆ ತೊಗೊಬೇಕು, ಬಟ್ಟೆ ಕಲೆಕ್ಷನ್ ಮಾಡ್ಕೊಬೇಕು. ಫಸ್ಟ್ ಟೈಮ್ ನಾನೊಂದು ಹುಡುಗಿಗೆ ಪ್ರಪೋಸ್ ಮಾಡೋಕ್ಕೆ ಹೋಗ್ತಾಯಿದ್ದೀನಿ. ಲಿಟ್ರಲಿ ಅವಳು ಶಾಕ್ ಆಗ್ತಾಳೋ ಎಲ್ಲೋ ಗೊತ್ತಿಲ್ಲ, ಬಟ್ ಇನ್ನೊಬ್ಬ ಪರ್ಸನ್ ಜೊತೆ ನಾನು ಪ್ರಪೋಸ್ ಮಾಡೋಕ್ಕೆ ಹೋಗ್ತೀನಿ. ಅವ್ರು ಯಾರು ಗೊತ್ತಾ? ನನ್ನ ಎದುರುಗಡೆನೇ ಇದ್ದಾರೆ, ಅವರೇ ನೋಡಿ. ಅವ್ರ ಹೆಸರು ಬ್ಲ್ಯಾಕ್ ಕೋಬ್ರಾ ಅಂತ. ಬ್ಲ್ಯಾಕ್ ಕೋಬ್ರಾ ಗೈಸ್. ನಮ್ಮ ಬ್ಲ್ಯಾಕ್ ಕೋಬ್ರಾ ಬ್ಯಾಕ್ ಹಿಂದೆ RCB ಇದೆ ಗೈಸ್. RCB ನನ್ನ ಮೋಸ್ಟ್ ಫೇವ್ರೇಟೆಡ್ IPL ಟೀಮ್ ಅಂದರೆ RCB. ಒಬ್ಬ ಕನ್ನಡಿಗನಾಗಿ ನಾನು RCBಗೆ ಸಪೋರ್ಟ್ ಮಾಡೋದು, ನಾಟ್ CSK. ಇದು ಆ್ಯಕ್ಚುಲಿ ಚೆನ್ನಾಗಿರೋ ನೋಡಿ RCB. ಇನ್ನೊಂದು ಹೆಸರು ಹೆಂಗೆ ಗೊತ್ತಾ? ಬ್ಲ್ಯಾಕ್ ಕೋಬ್ರಾದ ಹೆಸರು ನೋಡ್ಕೊಂಬಿಡಿ, ಇವನೇ ಬ್ಲ್ಯಾಕ್ ಕೋಬ್ರಾ. ಇನ್ನೊಂದು ಹೆಸರು ಬಂದು ಬ್ಲ್ಯಾಕ್ ಸೋಲ್ ಏನಕ್ಕೆ ಅಂತಂದರೆ, ಫಸ್ಟ್ ಟೈಮು ನಾನು ಇಷ್ಟಪಟ್ಟು ತಗೊಂಡಿದ್ದು ಈ ಬೈಕು. ಫಸ್ಟ್ ಟೈಮ್ ನಾನು ಇಷ್ಟಪಟ್ಟು ತಗೊಂಡಾಗ ಬೈಕು ಇದು. ಒಬ್ಬಳಾಗ ನನಗೆ ಹುಡುಗಿ ಇರಲಿಲ್ಲ, ಈಗ ಪ್ರೆಸೆಂಟ್ ಹುಡುಗಿ ಇದ್ದಾಳೆ. ಮೊನ್ನೆ ರೀಸೆಂಟಾಗಿ ಪರಿಚಯ ಆಗ್ತಿದೆ. ಪರಿಚಯ ಆಗಿ ಇವತ್ತು ಬಂದಿದೆ. ನೋಡೋಣ, ಇವತ್ತು ನನ್ನ ಹುಡುಗಿ ಮುಖನ ರಿವೀಲ್ ಮಾಡೋದಕ್ಕೆ ಇಷ್ಟಪಡಲ್ಲ, ಬಟ್ ರಿವೀಲ್ ಮಾಡೋಕ್ಕೆ ನೋಡ್ತೀನಿ. ಬ್ಲ್ಯಾಕ್ ಸೋಲ್ ಅಂತ ಹೆಸರಿಟ್ಟಿದೆ. ಯಾಕೆಂದರೆ ನನಗೆ ಹುಡುಗಿ ಫಸ್ಟ್ ಟೈಮ್ ನನಗೆ ಹುಡುಗಿ ಇರಿದಾಗ ಯಾವಾಗಲೂ ನನ್ನ ಜೊತೆ, ನಾವು ಹೊರಗಡೆ ಹೋದ್ರು ನನ್ನ ಜೊತೆನೇ ಬರ್ತಿದ್ಲು. ನಾನು ಎಲ್ಲೇ ಹೋದ್ರೂ ನನ್ನ ಜೊತೆ ಇರ್ತಿದ್ಲು, ನಾನು ಬಿಟ್ಟು ಹೋಗ್ತಾನೆ ಇರಲಿಲ್ಲ. ನಾನೆಲ್ಲರೂ ಹೊರಗಡೆ ಹೋದ ಇವಳು ನನ್ನ ಜೊತೆನೇ. ಹಾಗಾಗಿ ನಾನು ಹುಡುಗಿ ಇಲ್ದಿರೋ ಕಾರಣಕ್ಕೆ ಬ್ಲ್ಯಾಕ್ ಸೋಲ್ ಅಂತ ಹೆಸರಿಟ್ಟಿದೆ. ಬಟ್ ಈಗ ಬ್ಲ್ಯಾಕ್ ಕೋಬ್ರಾ ಅಂತ ಚೇಂಜ್ ಮಾಡಿದ್ದೀನಿ ಹುಡುಗಿ ಸಿಕ್ಕಿದ ಮೇಲೆ. ಹಾಗಂತ ನನಗೆ ಬೇಜಾರಾದಾಗ ಹುಡುಗಿ ಇಲ್ಲ ಅಂತ ನಾನು ಬ್ಲ್ಯಾಕ್ ಸೋಲ್ನ ತಗೊಂಡು ಹೊರಗಡೆ ಎಲ್ಲಾದರೂ ಜಾಲಿ ಮೂಡಿಗೆ ಟ್ರಿಪ್ ಹೋಗ್ತೀನಿ. ನನಗೇನಾದ್ರು ಖುಷಿ ಆದಾಗ ನನ್ನ ಬ್ಲ್ಯಾಕ್ ಕೋಬ್ರನ ಜೊತೆ ಒಂದು ಒಳ್ಳೆ ಎಂಜಾಯ್ ಮಾಡ್ಕೊಂಬರೋಕ್ಕೆ ಟ್ರಿಪ್ ಹೋಗ್ತೀನಿ ಕ್ಲಾಸ್. 2 ಹೆಸರಿದೆ, ಒಂದು ಬ್ಲ್ಯಾಕ್ ಕೋಬ್ರಾ, ಇನ್ನೊಂದು ಬ್ಲ್ಯಾಕ್ ಸೋಲ್. ಗೊತ್ತಾಯ್ತಾ? ಇಲ್ಲ, ನಾನು ಡಯಟಲ್ಲಿ ಇದ್ದೀನಿ, ಸ್ಕಿನ್ ಕೇರ್ ಮಾಡ್ತಾ ಇದ್ದೀನಿ. ಅಣ್ಣ ಹೇಳೋಣ, ಪ್ರಮೋಷನ್ ಮಾಡ್ತೀನಿ ನಿಮ್ಮ ಕಟಿಂಗ್ ಶಾಪ್ನ. ಅಣ್ಣ ಇವತ್ತು ಏನು ಸ್ಪೆಷಲ್? ವ್ಯಾಲೆಂಟೈನ್ಸ್ ಡೇ ಅಲ್ಲ, ಏನಾರು ನಿಮ್ದು ಏನಾರು ಕಾರ್ಯಕ್ರಮ ಇದೆಯಾ? ಸರಿ ಬನ್ನಿ ಗೈಸ್. ಆಲ್ನಳ್ಳಿ ಶಾಪ್ ಇರೋದು ಮಣಿಕಂಠ ಏನಣ್ಣ ಅಂತ ಬಿಕ್ಕಳ್ತಾ ಇದ್ರೆ ಏನಣ್ಣ ಇದು? ಒಂದು ನಿಮಿಷ ಗೊತ್ತಾಗ್ತೀವಿ. ಮಣಿಕಂಠ ಡ್ರೆಸ್ಸಸ್ ಅಂತ ಸಖತ್ತ ಕಟಿಂಗ್ ಮಾಡ್ತಾರೆ ಇವರೇ ಬ್ರೋ. ಇವ್ರ ಹೆಸರು ಯಶವಂತ್ ಅಂತ. ಯಾರಾದರೂ ಇಲ್ಲೇ ಹತ್ರದಲ್ಲಿ ಯಾರಾದ್ರು ವಿಡಿಯೋ ನೋಡ್ತಿದ್ರೆ ನಿಜವೂ ಚೆನ್ನಾಗಿ ಮಾಡ್ತಾರೆ, ಕಮ್ಮಿ ರೇಟಿಗೆ. ಬೇಕಿದ್ರೆ ಬಂದು ವಿಸಿಟ್ ಮಾಡಿ ಹೇಗಿದೆ ಅಂತ. ನೆಕ್ಸ್ಟು ಅಪ್ಗ್ರೇಡ್ ಆಗುತ್ತೆ ಇದು ಕಟಿಂಗ್ ಶಾಪು. ಇನ್ನೂ ಕಸ್ಟಮರ್ಸ್ ಬರ್ತಾರೆ. ಆ್ಯಂಡ್ ಇಲ್ಲೊಂದು ಚೇರ್ ಬರುತ್ತೆ, ಒಂದು 2-3 ಜನಕ್ಕೆ ಕೆಲಸ ಕೊಡೋಂಗೆ ಆಗ್ತಾರೆ ಇನ್ನೊಂದು 2 ವರ್ಷದಲ್ಲಿ. ಬ್ರೋ ನಾನು ಹೇಳ್ದಂಗೆ ಆಗಲಿ ನಿಮಗೆ. ನನ್ನ ಮುಖ ಆ್ಯಕ್ಚುಲಿ ಚೆನ್ನಾಗಿಲ್ಲ, ಅದಕ್ಕೆ ನಾನು ತೋರಿಸೋಣ. ರಿಯಲಾಗಿ ನೋಡೋಕೆ ಚೆನ್ನಾಗಿದ್ದೀನಿ ಗೈಸ್, ಬಟ್ ಕ್ಯಾಮ್ರಾದಕ್ಕೆ ಅದೇನೋ ಗೊತ್ತಿಲ್ಲ, ಚೆನ್ನಾಗಿ ಬರಲ್ಲ. ಇಲ್ಲ ಅಣ್ಣ, ಇವತ್ತು ಫೆಬ್ರವರಿ 14th ಪ್ರಪೋಸ್ ಮಾಡಕ್ಕೆ ಹೋಗ್ತಾ ಇದ್ದೀನಿ. ಅದಕ್ಕೆ ಗಿಚ್ಚ ಕಟಿಂಗ್ ಮಾಡೋಣ. ಒಬ್ಳು ಹುಡುಗಿದ್ದಾರೆ, ಯಾವಾಗ ನೀನೇ ಬೇಕು ಅಂತ ಹೇಳ್ತಾಳೆ. ಅದಕ್ಕೆ ಪ್ರಪೋಸ್ ಮಾಡೋಣ ಅಂತಿದ್ದೀನಿ. ಈಗ ಹೇಳ್ಕೊಂಡೆ ಎಲ್ಲ ಹೆಂಗಸ್ರು ಆಟ ಆಡಿಸ್ತಿದ್ದಪ್ಪ ಅವನು. ಅಲ್ಲಣ್ಣ, ಇದು ಈಗ ನಿಂದೇನು ಸ್ಪೆಷಲ್ ಫೆಬ್ರವರಿ 14th ವ್ಯಾಲೆಂಟೈನ್ಸ್ ಇವತ್ತಲ್ಲ? ಏನಿಲ್ಲ, ಬೋಳ ಮಾಡ್ಬೇಕು ಅಂತಿದ್ದೀನಿ ಅಷ್ಟೇ. ನನ್ನನ್ನಲ್ಲಣ್ಣ, ನಿಂದೇನಾರು ಇದೆಯಾ ಕಾರ್ಯಕ್ರಮ ಅಂತ? ಈ ಮಕ್ಕ ಬಂದಾದ್ರು ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ. ಸಿಂಗಲ್
ಗೈಸ್ ನಾನು ಸಿಂಗಲ್ ಆಗಿದೆ, ಬಟ್ ಇತ್ತೀಚೆಗೆ ನಾನು ಕಮಿಟೆಡ್ ಆಗ್ತಾ ಬರ್ತಾ ಇದ್ದೀನಿ. ಈಗಿರೋ ಲುಕ್ಕು ಈಗ ನೋಡ್ಕೊಂಬಿಡಿ ನಾನು ಹೆಂಗಿದ್ದೀನಿ ಅಂತ. ಗಡ್ಡ ಎಲ್ಲ ಇದೆ, ಬಟ್ ನೆಕ್ಸ್ಟು ಈ ಬ್ರೋ ಹೆಂಗೆ ಚೇಂಜ್ ಮಾಡ್ತಾರೆ ಅದ್ಯಾವುದೋ ಮೂವಿಲಿ ಇದೆಯಲ್ಲ, ಲಕ್ಕಿ ಅಲ್ಲ, ಯಶು ಮತ್ತೆ ಅವ್ರ ಹೆಸರೇನು ಅವಳ ಹೆಸರೇನು ರಮ್ಯಾ ಯಾವ್ದೋ ಲಕ್ಕಿ ಫಿಲಮು. ಹಾಂ ಲಕ್ಕಿ ಫಿಲಮ್, ಅದರಲ್ಲಿ ಯಶು ಚೇಂಜ್ ಹಾಕಲ್ಲ ಆ ಥರ ಅಣ್ಣ. ನನ್ನನ್ನು ನೀನು ಚೇಂಜ್ ಮಾಡ್ಬೇಕಣ್ಣ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ಬ್ರೋ ಯಾವುದೋ ಫಿಲಮಲ್ಲಿ ಇದೆಯಲ್ಲ, ಲಕ್ಕಿ ಫಿಲಮಲ್ಲಿ ಯಶು ಆ್ಯಂಡ್ ಮತ್ತೆ ರಮ್ಯಾ ಮಾಡಿದಾರಲ್ಲ, ಆ ಫಿಲಮಲ್ಲಿ ಯಶು ಈಗ ಫುಲ್ ಒಂಥರ ಚಪ್ಪಲಿ ಥರ ಇರ್ತಾರೆ. ಈಗ ಡೀಸೆಂಟಾಗಿ ಕಟಿಂಗ್ ಮಾಡ್ತಾರಲ್ಲ, ಇವ್ರ ಹೆಸರಿರೋದು ಸದಕ್ಕೆ ಹೋಗಿಲ್ಲ, ಆ ಥರ ನಮ್ಮ ಬ್ರೋ ಕಟಿಂಗ್ ಮಾಡ್ತಾರೆ. ನಾನು ಕಟಿಂಗ್ ನೋಡ್ತಿದ್ದಂಗೆ ಗೈಸ್ ಆ ಹುಡುಗಿ ಪಕ್ಕ ಫ್ಲಾಟ್ ಆಗ್ಬಿಡ್ತಾರೆ. ಏನು ಬ್ರೋ ಫೈನಲಿ ಅಂತೂ ಇಂತೂ ಕಟಿಂಗ್ ಮಾಡಿಸ್ಕೊಂಡು ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಒಳ್ಳೆ ಬಟ್ಟೆ ಹಾಕ್ಕೊಂಡು ನಮ್ಮ ಹುಡುಗಿಗೆ ಪ್ರಪೋಸ್ ಮಾಡೋದಕ್ಕೆ ಕಾಯ್ತಾ ಇದ್ದೀನಿ. ನಮ್ಮ ಬ್ರೋ ನಿಜವಾಗ್ಲೂ ಕಟಿಂಗ್ ಚೆನ್ನಾಗಿ ಮಾಡಿದ್ದಾರೆ, ನೋಡ್ತೀರಾ ಗೈಸ್. ಲುಕ್, ನಿಜವಾಗ್ಲೂ ಕಟಿಂಗ್ ಮಾತ್ರ ಆಸಮ್ ಆಗಿದೆ, ಚೆನ್ನಾಗಿ ಮಾಡಿದ್ದಾರೆ. ಆವಾಗಲೇ ಹೇಳಿದ್ನಲ್ಲ ನಾನು ಕ್ಯಾಮ್ರಾ ಚೆನ್ನಾಗಿ ಬರಲ್ಲ, ರಿಯಲ್ ಚೆನ್ನಾಗಿದೆ ಅಂತ. ಅದು ನಿಜನೇ, ಕಟಿಂಗ್ ನಿಜವಾಗ್ಲೂ ರಿಯಲ್ ಮಿರರಲ್ಲಿ ನೋಡೋಕೆ ಚೆನ್ನಾಗಿ ಕಾಣಿಸ್ತಿದ್ದೀನಿ, ಬಟ್ ಕ್ಯಾಮ್ರಾದಲ್ಲಿ ಚೆನ್ನಾಗೇ ಬರ್ತಿಲ್ಲ. ನೋಡಿ ನಮ್ಮ ಬ್ರೋ ಹೇಗೆ ಕಟಿಂಗ್ ಮಾಡಿದ್ದಾರೆ ಅಂತ. ಐ ಆಮ್ ವೇಟಿಂಗ್ ನಮ್ಮ ಹುಡುಗಿ ಬಂದಿದ ತಕ್ಷಣ ಈಗ ಪ್ರಪೋಸ್ ಮಾಡೋದು ಅಷ್ಟೇ, ಅದಕ್ಕೆ ಇಲ್ಲಿ ಕಾಯ್ತಾ ಇದ್ದೀನಿ ಗೈಸ್. ನಾನು ಒಳ್ಳೆ ಬಟ್ಟೆ ಹಾಕ್ಕೊಂಡಿದ್ದೀನಿ, ಬಟ್ಟೆ ಹೇಗಿದೆ ಅಂತ ಹೇಳಿ ಆಯಿತಾ. ನೋಡಿ ಇದೇ ನನ್ನ ಔಟ್ಫಿಟ್, ಹೇಗಿದೆ ಚೆನ್ನಾಗಿದ್ದಿಲ್ಲ ನೋಡಿ ಗೈಸ್. ನಮ್ಮ ಹುಡುಗಿ ಬರ್ತಿದ್ದಾಳೆ, ತೋರಿಸ್ಲಾ ಇವಳೇ ನಮ್ಮ ಹುಡುಗಿ. ಗೈಸ್ ಫೈನಲಿ ಅಂತೂ ಇಂತೂ ಕಾಯ್ದಿದ್ದಕ್ಕೂ ಇಷ್ಟ ತನಕ ಬಂದು ನೋಡಿ. ಇಲ್ಲ ಯಾರು ಅಂತ ಕೇಳ್ತಿದ್ದಾರಲ್ಲ, ಇವನೇನು ಮಕ್ಕ ಹೇಳ್ತೀನಿ ಇಟ್ಕೊಂಡವನೆ. ನೀವು ನೀರಿ ಮಟ್ಟಿನೂ ಅಜ್ಜಿ ಮಾಡೋಲ್ಲ. ಏನು ಲಾಭ ಬಂದ್ರೆ ನಾವು ನಮಗೋಸ್ಕರ ಅಲ್ಲ, ನಮ್ಮ ಹುಡುಗಿಗೋಸ್ಕರ ಜೀವನ ಪೂರ್ತಿ ಬದುಕೋದೇ ನಾವು. ಹುಡುಗಿ ಯಾರು? ನೀವು ಗೈಸ್ ಎಲ್ಲರೂ ತುಂಬ ಕುತೂಹಲದಿಂದ ಕಾಯ್ತಿದ್ದೆ ಅನಿಸುತ್ತೆ. ಅಶೋಕನ ಹುಡುಗಿ ಯಾರು ಅಂತ. ಮೇ ಬಿ ಐ ಆಮ್ ಸ್ಟಿಲ್ ಸಿಂಗಲ್ ಬ್ರೋ. ನಿಜವಾಗ್ಲೂ ಗುರು ನನಗೆ ಯಾವ ಹುಡುಗಿನೂ ಇಲ್ಲ. ಸುಮ್ಮನೆ ಒಂದು ಫೆಬ್ರವರಿ 14th ವ್ಯಾಲೆಂಟೈನ್ಸಿಗೆ ಏನಾದ್ರು ಕಂಟೆಂಟ್ ಕೊಡೋಣ ಅಂತ ಈ ಥರ ಒಂದು ಕಂಟೆಂಟ್ ವ್ಲಾಗ್ ಮಾಡಿದೆ, ವಿಡಿಯೋ ಮಾಡಿದೆ ಯೂಟ್ಯೂಬಲ್ಲಿ. ಸೊ ಸಾರಿ ಕೇಳ್ತೀನಿ ಅದಕ್ಕೆ. ಎಲ್ಲರೂ ತುಂಬ ಇಂಟ್ರೆಸ್ಟ್ ಕೊಟ್ಟು ವಿಡಿಯೋ ನೋಡ್ತಿದ್ರಿ ಅನಿಸುತ್ತೆ. ಅಶೋಕನ ಹುಡುಗಿ ಯಾರು, ಪ್ರಪೋಸ್ ಯಾರು ಮಾಡ್ತಾರೆ ಅಂತ, ಪ್ರಪೋಸ್ ಯಾರಿಗೆ ಮಾಡ್ತಾನೆ, ಹುಡುಗಿ ಯಾರು ಹೆಂಗಿರ್ತಾಳೆ ಅಂತ. ಇದೇ 1 year ಬ್ಯಾಕು ಒಂದು ಹುಡುಗಿ ನಾನು ಪ್ರಪೋಸ್ ಮಾಡಿದ್ದೆ. ಆ 1 year ಹಿಂದೆ ನಾನು ಒಂದು ಹುಡುಗಿಗೆ ಇದೇ ಟೈಮಿಂಗು ಫೆಬ್ರವರಿ 14th ನಾನು ಪ್ರಪೋಸ್ ಮಾಡಿದಾಗ ಶಿ ಈಸ್ ರಿಜೆಕ್ಟ್ ಮೀ. ನಾನು ಅದು ಯಾವ ಕಾರಣಕ್ಕೆ ನನ್ನನ್ನು ರಿಜೆಕ್ಟ್ ಮಾಡಿದ್ಲೇನೋ ಗೊತ್ತಿಲ್ಲ, ನಾನು ಚೆನ್ನಾಗಿರಲಿಲ್ವೋ ಏನೋ ಗೊತ್ತಿಲ್ಲ. ಆವಾಗ ನನಗೆ ಗೊತ್ತಿರಲಿಲ್ಲ, ಐ ಡೋಂಟ್ ನೋ. ಬಟ್ ಪ್ರೆಸೆಂಟ್ ಐ ನೋ ಏನಂದರೆ, ಏನು ಹೇಳಿ, ದುಡ್ಡು ಗಾಯ್ಸ್, ದುಡ್ಡು. ಜೀವನದಲ್ಲಿ ಹುಡುಗರು ಮೇಯ್ನಾಗಿ ಹೆಸ್ರು ಮಾಡಬೇಕು, ಹೆಸ್ರು ಮಾಡೋದ್ರ ಜೊತೆಗೆ ಮೇಯ್ನಾಗಿ ದುಡ್ಡು ಮಾಡಬೇಕು. ಓಕೆ, ಲವ್ ಈಸ್ ಬ್ಯೂಟಿಫುಲ್ ಬಟ್ ಮನಿ ಈಸ್ ವೆರಿ ಪವರ್ಫುಲ್ ಗಾಯ್ಸ್. ಮನಿ ಒಂದಿದ್ರೆ ಇಡೀ ಜಗತ್ತೇ ನಮ್ಮನ್ನು ಹಿಂಬಾಲಿಸುತ್ತೆ, ಅಷ್ಟು ಆ ದುಡ್ಡಿಗೆ ಶಕ್ತಿ ಇದೆ. ಸೊ ಅರ್ನ್ ಯುವರ್ ಮನಿ, ಟೇಕ್ ಇಟ್ ಲೈಫ್. ನಾನು ಎಲ್ಲ ಬಾಯ್ಸಿಗೆ ಹೇಳೋದೊಂದೇ, ಜೀವನದಲ್ಲಿ ನೀವು ಏನು ಮಾಡ್ತೀರೇನೋ ಗೊತ್ತಿಲ್ಲ, ಬಟ್ ಹುಡುಗಿ ನಿಮ್ಮ ಹಿಂದೆ ಬರಬೇಕು ಅಂದರೆ ಜೀವನದಲ್ಲಿ ದುಡ್ಡು ಮಾಡಬೇಕು ಬ್ರೋ. ಲವ್ ಈಸ್ ಬ್ಯೂಟಿಫುಲ್ ಬಟ್ ಮನಿ ಈಸ್ ಪವರ್ಫುಲ್. ಓಕೆ ಬ್ರೋ, ಈ ವಿಡಿಯೋ ಇಷ್ಟ ಆಗಿತ್ತು. ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್.